ನೋಡಿ, ಬಳ್ಳಾರಿಯಲ್ಲಿ ತಯಾರಾಗಿತ್ತು ಆ ಚಿನ್ನದ ಬಾಗಿಲು. ಗೋವರ್ಧನ್ ಜ್ಯುವೆಲ್ಲರ್ಸ್ ಅಲ್ಲಿ ತಯಾರಾಗಿತ್ತು. ಗೋವರ್ಧನ್ ಅವರೇ ತಯಾರು ಮಾಡಿದ್ರು ಆ ಒಂದು ಚಿನ್ನದ ಬಾಗಿಲನ್ನ. ಚಿನ್ನ ಲೇಪಿತ ಅವ್ರು ಹೇಳೋದು ನಾವು ಸಂಪೂರ್ಣ ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿಕೊಟ್ಟಿದ್ದು ಅಂತ. ನಮಗೊಂದು ಅವಕಾಶ ಸಿಕ್ತು, ಭಗವಂತನಿಗೆ ಸೇವೆ ಸಲ್ಲಿಸೋ ಅವಕಾಶ ಅಂತ ಎಷ್ಟು ಸಂಭ್ರಮದಿಂದ ಮಾಡಿದಾರೆ ನೋಡಿ. ಆರ್ ಅಶೋಕ್ ಅವರು ಅವ್ರನ್ನೆಲ್ಲ ಕರೆಸಿ ಆ ಚಿನ್ನದ ಬಾಗಿಲನ್ನ ಸಮರ್ಪಣೆ ಮಾಡುವ ಒಂದು ಬಹುದೊಡ್ಡ ಸಂಭ್ರಮದ ಕಾರ್ಯವನ್ನಾಗಿ ಅದನ್ನ ಮಾಡಿದ್ರು ಅವರು. ಅದನ್ನ ಭಕ್ತಿಯಿಂದ, ಬಹಳ ಭಕ್ತಿಯಿಂದ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ರೀತಿಯ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿದ್ರು. ಆ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೇಗಿತ್ತ ಆ ಬಾಗಿಲು ಅವತ್ತು ಅವ್ರು ಮಾಡಿದ್ದು, ಯಾವ ರೀತಿನಲ್ಲಿ ಇತ್ತು ಅಂತ ನೋಡಿ. ಈ ತರದ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿ ಅವ್ರ ಕೆಲಸ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಪಾಪ. ಇಡೀ ಒಂದು ಚಿನ್ನದ ಬಾಗಿಲು, ಆ ಡಿಸೈನ್ ಇರ್ಬೋದು, ಕೆತ್ತನೆ ಇರ್ಬೋದು, ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಚಿನ್ನದ ಬಾಗಿಲು. ಮಣಿಕಂಠನ ಪುಟ್ಟದೊಂದು ಪ್ರತಿಮೆ ಇರ್ಬೋದು ಕೆಳಗಡೆ, ಈ ರೀತಿ ಶಂಖ ಚಕ್ರ ಗದೆಗಳಿರ್ಬೋದು. ಆ ಇಡೀ ಚಿನ್ನದ ಬಾಗಿಲು ಯಾವ ರೀತಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಸುಂದರವಾಗಿ ಮೂಡಿ ಬಂದಿತ್ತು. ಬಳ್ಳಾರಿಯಲ್ಲಿ ಗೋವರ್ಧನ್ ಅವರು ತಯಾರು ಮಾಡಿದಂತಹ ಚಿನ್ನದ ಬಾಗಿಲು ಇದಾಗಿತ್ತು. 2019ರಲ್ಲಿ ಬಳ್ಳಾರಿಯಲ್ಲಿ ರೆಡಿಯಾಗಿದ್ದಂತಹ ಚಿನ್ನದ ಬಾಗಿಲು ಗೋವರ್ಧನ್ ಅವರೇ ಮಾಡಿದ್ದಂಥದ್ದು. ಅವ್ರು ಹೇಳೋದು, ನಾವು ಪ್ಯೂರ್ ಚಿನ್ನದ ಬಾಗಿಲಿಗೆ ನಮಗೆ ಆರ್ಡರ್ ಬಂದಿದ್ದು, ನಾವು ಕಂಪ್ಲೀಟ್ ಚಿನ್ನದ ಬಾಗಿಲನ್ನೇ ಮಾಡಿದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಆ ಚಿನ್ನ ಲೇಪಿತ, ಪ್ಯೂರ್ ಚಿನ್ನ, ಪರಿಶುದ್ಧ ಚಿನ್ನ ಲೇಪಿತ ಬಾಗಿಲು ಅದು ಬದಲಾಗಿದ್ದು ಹೇಗೆ, ಕಾಪರ್ ಬಾಗಿಲಾಗಿ ಬದಲಾಗಿದ್ದು ಹೇಗೆ ಅನ್ನೋದು ಈಗ ಇರ್ತಕ್ಕಂಥ ಸಸ್ಪೆನ್ಸ್. ಉನ್ನಿಕೃಷ್ಣನ್ ಏನು ಮ್ಯಾಜಿಕ್ ಮಾಡ್ದ? ಹಾಗಾದ್ರೆ ಆ ಕಾಪರ್ ಬಾಗಿಲು, ಚಿನ್ನ ಕಡಿಮೆ ಇರುವ, ತಾಮ್ರ ಹೆಚ್ಚಿರುವ ಆ ಬಾಗಿಲನ್ನ ಎಲ್ಲಿ ರೆಡಿ ಮಾಡಿಸ್ಕೊಂಡು ತಂದ? ಆ ಡೀಟೇಲ್ಸ್ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ರೈಟ್, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಇರ್ತಕ್ಕಂಥದ್ದು ಉನ್ನಿಕೃಷ್ಣನ್ ಏನ್ ಮಾಡಿದಾನೆ ಅಂತಂದ್ರೆ, ಎರಡು ಕಡೆ ಪ್ಯೂರ್ ಚಿನ್ನ, ಶುದ್ಧ ಚಿನ್ನದಿಂದ ಲೇಪಿತ ಗೋಲ್ಡ್ ಪ್ಲೇಟೆಡ್ ಬಾಗಿಲನ್ನ ಮಾಡೋದಕ್ಕೆ ಅಂತ ಆರ್ಡರ್ ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಕಾಪರ್ ಮಿಶ್ರಿತ ಬಾಗಿಲನ್ನ ಮಾಡೋದಕ್ಕೆ, ಚಿನ್ನ ಬಾಗಿಲನ್ನ ಮಾಡೋದಕ್ಕೆ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಬಳ್ಳಾರಿಯಲ್ಲಿ ಮಾಡಿಸಿದ್ದು ಶುದ್ಧ ಚಿನ್ನದ ಬಾಗಿಲು. ನಾವು ಭಗವಂತನಿಗೆ ಅಂತ ನಾವು ಮಾಡಿಕೊಟ್ವಿ ಇದನ್ನ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು ಏನೆಲ್ಲ ಹೇಳಿದ್ರು ಆ ಮಾಲೀಕರು? ಅವ್ರಿಗೆ ಇಲ್ಲಿ ಈ ತರ ಮೋಸ ನಡೀತಾ ಇರೋದು ಗೊತ್ತಾಯ್ತಾ? ಏನ್ ಕತೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನು 4.5 kg ಕಳವಾಯ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಈ ಪ್ರಕರಣಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಗೆ ಬಂದು ರೊದ್ದಂ ಜ್ಯುವೆಲ್ಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರ ವಿಚಾರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳೇ ನಿಜಕ್ಕೂ ಶಾಕ್ ಆಗಿದ್ದಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ, ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣ ಏನಿದ್ದಾರೆ, ಮೊದಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರಂತೆ. ಇವರು ಒಂದು ಮಾತು ಹೇಳಿದ್ರೆ ಸಾಕು, ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆಯನ್ನ ಕೊಡ್ತಾ ಇದ್ರಂತೆ. ಜೊತೆಗೆ ದೇವಸ್ಥಾನಕ್ಕೆ ಅವಶ್ಯಕತೆ ಇರತಕ್ಕಂತ ವಸ್ತುಗಳನ್ನ ಕೊಡ್ತಾ ಇದ್ರಂತೆ. ಅದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂತ ಈ ಉನ್ನಿಕೃಷ್ಣ ಅವರು ದೇವಸ್ಥಾನಕ್ಕೆ, ಅಂದ್ರೆ ದೇವಸ್ಥಾನದ ಗರ್ಭಗುಡಿಗೆ ಏನು ಬಾಗಿಲುಗಳಿವೆ ಅದರ ಸಮಸ್ಯೆಯಿಂದಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಹೀಗಾಗಿ ನೀವು ಬಾಗಿಲುಗಳನ್ನ ದಾನವಾಗಿ ಕೊಡ್ತೀರಾ ಅಂತ ಕೇಳಿದಾಗ ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರ್ಸ್ ನ ಮಾಲೀಕ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರು ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಕೊಡೋದಕ್ಕೆ ಒಪ್ಕೊಳ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ, ಅಂದ್ರೆ ಹೈದರಾಬಾದ್ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಆಗಿರ್ಬೋದು, ಇದೇ ರೀತಿಯಾಗಿ ಇನ್ನೂ 2 ಭಕ್ತರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಬಳಿಯೂ ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಸೋದಕ್ಕೆ ಆರ್ಡರ್ ಅನ್ನ ಕೊಡ್ತಾರೆ. ಈಗ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರ್ಸ್ ನ ಗೋವರ್ಧನ್ ಅವರು ಏನು ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಸ್ಕೊಟ್ಟಿದ್ರು, ಅವನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿ ಬಳಿಕ ಅದ್ದೂರಿಯಾಗಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಒಯ್ದು ಅವನ್ನ ಅರ್ಪಣೆ ಮಾಡಿ ಬಂದಿರ್ತಾರೆ. ಆದ್ರೆ ಈಗ ಸಿಕ್ಕಿರ್ತಕ್ಕಂತ ಮಾಹಿತಿ ಏನು ಅಂದ್ರೆ, ಆ ಸಂದರ್ಭದಲ್ಲಿ 3 ಕಡೆ ಬಾಗಿಲುಗಳನ್ನ ಮಾಡಿಸಲಾಗಿತ್ತು. ಅದರಲ್ಲಿ 2 ಕಡೆ ಚಿನ್ನ ಲೇಪಿತ ಬಾಗಿಲುಗಳು, ಅಂದ್ರೆ ಅಪ್ಪಟ ಚಿನ್ನ ಲೇಪಿತ ಬಾಗಿಲುಗಳಿದ್ವು. ಇನ್ನೊಂದು ಕಡೆ ಕಾಫರ್ ಹೆಚ್ಚಿರ್ತಕ್ಕಂತ ಬಾಗಿಲುಗಳಿದ್ವು. ಕಾಫರ್ ಹೆಚ್ಚಿರ್ತಕ್ಕಂತ ಬಾಗಿಲುಗಳನ್ನ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಅರ್ಪಣೆ ಮಾಡಿ ಬಳಿಕ 2 ಕಡೆ ಏನು ಚಿನ್ನ ಲೇಪಿತ ಬಾಗಿಲುಗಳಿದ್ವು ಅವುಗಳನ್ನ ಉನ್ನಿಕೃಷ್ಣ ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ ಅನ್ನುವ ಒಂದು ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿರ್ತಕ್ಕಂಥದ್ದು. ಇದು ಕೇವಲ 4.5 kg ಬಂಗಾರದ ಕಳವು ಪ್ರಕರಣ ಮಾತ್ರ ಅಲ್ಲ,
ಇನ್ನು ಹಲವಾರು ಭಕ್ತರು ಈ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಗೆ ದೇಣಿಗೆ Okay. ಕೊಡುವ ಲೆಕ್ಕದಲ್ಲಿ ವಂಚಿತರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇದೆ. ಅದು ಈಗ ನೋಡಿ, ಬಳ್ಳಾರಿಯಲ್ಲಿ ತಯಾರಾಗಿತ್ತು ಆ ಚಿನ್ನದ ಬಾಗಿಲು. ಗೋವರ್ಧನ್ ಜ್ಯುವೆಲ್ಲರ್ಸ್ ಅಲ್ಲಿ ತಯಾರಾಗಿತ್ತು. ಗೋವರ್ಧನ್ ಅವರೇ ತಯಾರು ಮಾಡಿದ್ರು ಆ ಒಂದು ಚಿನ್ನದ ಬಾಗಿಲನ್ನ. ಚಿನ್ನ ಲೇಪಿತ, ಅವ್ರು ಹೇಳೋದು ನಾವು ಸಂಪೂರ್ಣ ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿಕೊಟ್ಟಿದ್ದು ಅಂತ. ನಮಗೊಂದು ಅವಕಾಶ ಸಿಕ್ತು, ಭಗವಂತನಿಗೆ ಸೇವೆ ಸಲ್ಲಿಸೋ ಅವಕಾಶ ಅಂತ ಎಷ್ಟು ಸಂಭ್ರಮದಿಂದ ಮಾಡಿದಾರೆ ನೋಡಿ. ಆರ್ ಅಶೋಕ್ ಅವರು ಅವ್ರನ್ನೆಲ್ಲ ಕರೆಸಿ ಆ ಚಿನ್ನದ ಬಾಗಿಲನ್ನ ಸಮರ್ಪಣೆ ಮಾಡುವ ಒಂದು ಬಹುದೊಡ್ಡ ಸಂಭ್ರಮದ ಕಾರ್ಯವನ್ನಾಗಿ ಅದನ್ನ ಮಾಡಿದ್ರು ಅವರು. ಅದನ್ನ ಭಕ್ತಿಯಿಂದ, ಬಹಳ ಭಕ್ತಿಯಿಂದ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ರೀತಿಯ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿದ್ರು. ಆ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೇಗಿತ್ತ ಆ ಬಾಗಿಲು ಅವತ್ತು ಅವ್ರು ಮಾಡಿದ್ದು, ಯಾವ ರೀತಿನಲ್ಲಿ ಇತ್ತು ಅಂತ ನೋಡಿ. ಈ ತರದ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿ ಅವ್ರ ಕೆಲಸ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಪಾಪ. ಇಡೀ ಒಂದು ಚಿನ್ನದ ಬಾಗಿಲು, ಆ ಡಿಸೈನ್ ಇರ್ಬೋದು, ಕೆತ್ತನೆ ಇರ್ಬೋದು, ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಚಿನ್ನದ ಬಾಗಿಲು. ಮಣಿಕಂಠನ ಪುಟ್ಟದೊಂದು ಪ್ರತಿಮೆ ಇರ್ಬೋದು ಕೆಳಗಡೆ, ಈ ರೀತಿ ಶಂಖ ಚಕ್ರ ಗದೆಗಳಿರ್ಬೋದು. ಆ ಇಡೀ ಚಿನ್ನದ ಬಾಗಿಲು ಯಾವ ರೀತಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಸುಂದರವಾಗಿ ಮೂಡಿ ಬಂದಿತ್ತು. ಬಳ್ಳಾರಿಯಲ್ಲಿ ಗೋವರ್ಧನ್ ಅವರು ತಯಾರು ಮಾಡಿದಂತಹ ಚಿನ್ನದ ಬಾಗಿಲು ಇದಾಗಿತ್ತು. 2019ರಲ್ಲಿ ಬಳ್ಳಾರಿಯಲ್ಲಿ ರೆಡಿಯಾಗಿದ್ದಂತಹ ಚಿನ್ನದ ಬಾಗಿಲು ಗೋವರ್ಧನ್ ಅವರೇ ಮಾಡಿದ್ದಂಥದ್ದು. ಅವ್ರು ಹೇಳೋದು, ನಾವು ಪ್ಯೂರ್ ಚಿನ್ನದ ಬಾಗಿಲಿಗೆ ನಮ್ಗೆ ಆರ್ಡರ್ ಬಂದಿದ್ದು, ನಾವು ಕಂಪ್ಲೀಟ್ ಚಿನ್ನದ ಬಾಗಿಲನ್ನೇ ಮಾಡಿದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಆ ಚಿನ್ನ ಲೇಪಿತ, ಪ್ಯೂರ್ ಚಿನ್ನ, ಪರಿಶುದ್ಧ ಚಿನ್ನ ಲೇಪಿತ ಬಾಗಿಲು ಅದು ಬದಲಾಗಿದ್ದು ಹೇಗೆ, ಕಾಪರ್ ಬಾಗಿಲಾಗಿ ಬದಲಾಗಿದ್ದು ಹೇಗೆ ಅನ್ನೋದು ಈಗ ಇರ್ತಕ್ಕಂಥ ಸಸ್ಪೆನ್ಸ್. ಉನ್ನಿಕೃಷ್ಣನ್ ಏನು ಮ್ಯಾಜಿಕ್ ಮಾಡ್ದ? ಹಾಗಾದ್ರೆ ಆ ಕಾಪರ್ ಬಾಗಿಲು, ಚಿನ್ನ ಕಡಿಮೆ ಇರುವ, ತಾಮ್ರ ಹೆಚ್ಚಿರುವ ಆ ಬಾಗಿಲನ್ನ ಎಲ್ಲಿ ರೆಡಿ ಮಾಡಿಸ್ಕೊಂಡು ತಂದ? ಆ ಡೀಟೇಲ್ಸ್ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ರೈಟ್, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಇರ್ತಕ್ಕಂಥದ್ದು ಉನ್ನಿಕೃಷ್ಣನ್ ಏನ್ ಮಾಡಿದಾನೆ ಅಂತಂದ್ರೆ, ಎರಡು ಕಡೆ ಪ್ಯೂರ್ ಚಿನ್ನ, ಶುದ್ಧ ಚಿನ್ನದಿಂದ ಲೇಪಿತ ಗೋಲ್ಡ್ ಪ್ಲೇಟೆಡ್ ಬಾಗಿಲನ್ನ ಮಾಡೋದಕ್ಕೆ ಅಂತ ಆರ್ಡರ್ ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಕಾಪರ್ ಮಿಶ್ರಿತ ಬಾಗಿಲನ್ನ ಮಾಡೋದಕ್ಕೆ, ಚಿನ್ನ ಬಾಗಿಲನ್ನ ಮಾಡೋದಕ್ಕೆ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಬಳ್ಳಾರಿಯಲ್ಲಿ ಮಾಡಿಸಿದ್ದು ಶುದ್ಧ ಚಿನ್ನದ ಬಾಗಿಲು. ನಾವು ಭಗವಂತನಿಗೆ ಅಂತ ನಾವು ಮಾಡಿಕೊಟ್ವಿ ಇದನ್ನ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು ಏನೆಲ್ಲ ಹೇಳಿದ್ರು ಆ ಮಾಲೀಕರು? ಅವ್ರಿಗೆ ಇಲ್ಲಿ ಈ ತರ ಮೋಸ ನಡೀತಾ ಇರೋದು ಗೊತ್ತಾಯ್ತಾ? ಏನ್ ಕತೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನು 4.5 ಕೆಜಿ ಕಳವಾಯ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಈ ಪ್ರಕರಣಕ್ಕೆ ಟ್ವಿಸ್ಟ್ ಗಳು ಸಿಗ್ತಾ ಇರ್ತಕ್ಕಂಥದ್ದು. ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಗೆ ಬಂದು ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರ ವಿಚಾರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳೇ ನಿಜಕ್ಕೂ ಶಾಕ್ ಆಗಿದ್ದಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ, ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣ ಏನಿದ್ದಾರೆ, ಮೊದಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರಂತೆ. ಇವರು ಒಂದು ಮಾತು ಹೇಳಿದ್ರೆ ಸಾಕು, ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆಯನ್ನ ಕೊಡ್ತಾ ಇದ್ರಂತೆ. ಜೊತೆಗೆ ದೇವಸ್ಥಾನಕ್ಕೆ ಅವಶ್ಯಕತೆ ಇರತಕ್ಕಂತ ವಸ್ತುಗಳನ್ನ ಕೊಡ್ತಾ ಇದ್ರಂತೆ. ಅದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂತ ಈ ಉನ್ನಿಕೃಷ್ಣ ಅವರು ದೇವಸ್ಥಾನಕ್ಕೆ, ಅಂದ್ರೆ ದೇವಸ್ಥಾನದ ಗರ್ಭಗುಡಿಗೆ ಏನು ಬಾಗಿಲುಗಳಿವೆ ಅದರ ಸಮಸ್ಯೆಯಿಂದಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಹೀಗಾಗಿ ನೀವು ಬಾಗಿಲುಗಳನ್ನ ದಾನವಾಗಿ ಕೊಡ್ತೀರಾ ಅಂತ ಕೇಳಿದಾಗ ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರು ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಕೊಡೋದಕ್ಕೆ ಒಪ್ಕೊಳ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ, ಅಂದ್ರೆ ಹೈದರಾಬಾದ್ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಆಗಿರ್ಬೋದು, ಇದೇ ರೀತಿಯಾಗಿ ಇನ್ನೂ ಇಬ್ಬರು ಭಕ್ತರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಬಳಿಯೂ ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಸೋದಕ್ಕೆ ಆರ್ಡರ್ ಅನ್ನ ಕೊಡ್ತಾರೆ. ಈಗ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ ನ ಗೋವರ್ಧನ್ ಅವರು ಏನು ಚಿನ್ನ ಲೇಪಿದ ಬಾಗಿಲುಗಳನ್ನ ಮಾಡಿಸ್ಕೊಟ್ಟಿದ್ರು, ಅವನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿ ಬಳಿಕ ಅದ್ದೂರಿಯಾಗಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಒಯ್ದು ಅವನ್ನ ಅರ್ಪಣೆ ಮಾಡಿ ಬಂದಿರ್ತಾರೆ. ಆದ್ರೆ ಈಗ ಸಿಕ್ಕಿರ್ತಕ್ಕಂತ ಮಾಹಿತಿ ಏನು ಅಂದ್ರೆ, ಆ ಸಂದರ್ಭದಲ್ಲಿ 3 ಕಡೆ ಬಾಗಿಲುಗಳನ್ನ ಮಾಡಿಸಲಾಗಿತ್ತು. ಅದರಲ್ಲಿ 2 ಕಡೆ ಚಿನ್ನ ಲೇಪಿತ ಬಾಗಿಲುಗಳು, ಅಂದ್ರೆ ಅಪ್ಪಟ ಚಿನ್ನ ಲೇಪಿತ ಬಾಗಿಲುಗಳಿದ್ವು. ಇನ್ನೊಂದು ಕಡೆ ಕಾಫರ್ ಹೆಚ್ಚಿರ್ತಕ್ಕಂತ ಬಾಗಿಲುಗಳಿದ್ವು. ಕಾಫರ್ ಹೆಚ್ಚಿರ್ತಕ್ಕಂತ ಬಾಗಿಲುಗಳನ್ನ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಅರ್ಪಣೆ ಮಾಡಿ ಬಳಿಕ ಇನ್ನೆರಡು ಕಡೆ ಏನೋ ಚಿನ್ನ ಲೇಪಿತ ಬಾಗಿಲುಗಳಿದ್ವು, ಅವುಗಳನ್ನ ಉನ್ನಿಕೃಷ್ಣ ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ ಅನ್ನುವ
ಒಂದು ಮಾಹಿತಿ ಈಗ SIT ಅಧಿಕಾರಿಗಳಿಗೆ ಗೊತ್ತಾಗಿರ್ತಕ್ಕಂಥದ್ದು. ಇದು ಕೇವಲ 4.5 ಕೆಜಿ ಬಂಗಾರದ ಕಳವು ಪ್ರಕರಣ ಮಾತ್ರ ಅಲ್ಲ, ಇನ್ನು ಹಲವಾರು ಭಕ್ತರು ಈ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಗೆ ದೇಣಿಗೆ Okay. ಕೊಡುವ ಲೆಕ್ಕದಲ್ಲಿ ವಂಚಿತರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಅದು ಈಗ